ಐಟಮ್ ಹಾಕುವ ಅಂತ ಹೇಳಿದಾಗ ನಾನು ಹೀಗೆ ಯೂಟ್ಯೂಬ್ ನೋಡ್ತಾ ಇರುವಾಗ ಈ ಮಲ್ಲಿಗೆ ಗಿಡಗಳು ಒಂದು ಹಾಕ್ಬೋದು ಅಂತ 2 ಡೇಸ್ ಮುಂಚೆ ನೀವು ಹೇಳಿದರೆ ಸೊ ನಾವೊಂದು ಪ್ಲ್ಯಾನ್ ಮಾಡಲಿಕ್ಕೆ ನಂಗೆ ಸ್ವಲ್ಪ ಟೈಮ್ ಸಿಗ್ತದೆ. ನೀವು ಹೇಳಿದಾಗೆ ಪ್ರಿಪೇರ್ ಮಾಡಿ ಡೆಲಿವರಿ. ನಿಮ್ಮ ಕೈ ರುಚಿಯ ಒಂದು ತಯಾರಿ ಯಾವ ರೀತಿ ಇರ್ತದೆ, ಎಲ್ಲಿ ಆಗ್ತದೆ ಕೈ ರುಚಿ? ನಮ್ದೀಗ ಹೋಮ್ ಮೇಡ್ ಹೋಗಿ ನಮ್ಮ ಎಲ್ಲ ಕಿಚನಲ್ಲೇ ಆಗುತ್ತೆ ನಮ್ಮದು. ನಮ್ಮ ಅಡುಗೆ ಮನೆ ತೋರಿಸ್ತೇವೆ ಬನ್ನಿ. ಸೊ ನಮ್ಮ ಎಲ್ಲ ಪ್ರಿಪರೇಷನ್ ಎಲ್ಲ ಐಟಮ್ಸ್ ಎಲ್ಲ ಇಲ್ಲಿ ಆಗೋದು. ಯೂಶ್ವಲಿ ಕೊಕೊನಟ್ ಸ್ಪ್ಲಾಶ್, ಕೊಕೊಮಲಾಯಿ, ಅದಕ್ಕೆ ಒಲೆ ಮೇಲೆ ಎಂತ ಕೆಲಸ ಉಂಟು ಅದೆಲ್ಲ ಇಲ್ಲಿ ಆಗೋದು. ಮತ್ತು ನಾವು ಬಾಕ್ಸಿಗೆಲ್ಲ ಹಾಕೋದು, ಮತ್ತು ನಾನು ಗೋಧಿ ಲಾಡು, ರಾಗಿ ಲಾಡು ಎಲ್ಲ ಕಟ್ಟೋದು, ಅದೆಲ್ಲ ಇದೇ ಪ್ಲೇಸಲ್ಲಿ. ಈಗ ಅದಕ್ಕೂ ಕೂಡ ಗ್ಯಾಸ್ ಬೇಕು ಎಲ್ಲದಕ್ಕೂ? ಹೌದು, ಗ್ಯಾಸ್ನ ಅದಕ್ಕೂ ಸಹ ಗ್ಯಾಸ್ ಬೇಕು. ಎಲ್ಲದಕ್ಕೂ ಕೂಡ ಗ್ಯಾಸ್ ಮುಖಾಂತರನೇ ನೀವು ಕುಕ್ಕಿಂಗ್ ಆಗಿ ಮಾಡಬೇಕು. ಸೊ ಹೀಗೆ ಕ್ಲೀನ್ ಆಗಿರ್ತೇವೆ ನಾನು ಹೇಳೋದಾದ್ರೆ. ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಅಡುಗೆ ಮಾಡುವಾಗ ಹೇಗಿರ್ತದೆ, ಸೊ ನಾವು ಎಲ್ಲ ಕುಕಿಂಗಿಗೂ ಹೀಗೆ ಯೂಸ್ ಮಾಡ್ತೇವೆ. ಕ್ಲೀನ್ ಆಗಿರ್ತದೆ. ಅಡುಗೆ ಮಾಡುವಾಗ ಸ್ವಲ್ಪ ಎಲ್ಲ ಗಜಿಬಿಜಿ ಇರ್ತದೆ, ಆದ್ಮೇಲೆ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿ ಇಡ್ತೇವೆ, ಮತ್ತೆ ನೆಕ್ಸ್ಟ್ ಡೇಗೆ ಹಾಗೆ. ಈಗ ಏನಾದರೂ ಒಂದು ಐಟಮ್ಸ್ ಅನ್ನ ನೀವು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡ್ತೀರಾ ಅದನ್ನ ಒಂದು ಸ್ವಲ್ಪ ತೋರಿಸ್ಬೋದು? ನಾನೀಗ ಹಿಟ್ಟನ್ನೆಲ್ಲ ಇದು ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಅದನ್ನೀಗ ನನಗೆ ಕಟ್ಟುದು ನಾನು ಹೇಗೆ ಕಟ್ತೇನೆ ಅಂತ. ಹೌದು, ನೀವು ಕಟ್ಟುವ ನಾನು ಆದ್ರೂ ನಿಮ್ದು ಒಂದು ಶೇಪ್ ನೋಡಿ, ಇದು ಲಡ್ಡಿದು ಪ್ರತಿಯೊಂದು ಕೂಡ ಒಂದೇ ಶೇಪ್ ಅಲ್ಲಿ ಇರ್ತದೆ, ಹಾಗೆ ಗಟ್ಟಿ ಇರ್ತದೆ. ಅಂದ್ರೆ ನಾವು ಕಟ್ಟಿದಾಗ ಅದು ಪುಡಿ ಪುಡಿ ಆಗ್ತದೆ, ಆದ್ರೆ ನಿಮ್ದು ನೀವು ಕಟ್ಟಿದಂತಹ ಲಡ್ಡು ಉಂಟಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಇರ್ತದೆ. ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ದೇನೆ ತುಂಬಾ, ನೋಡುವಾಗ ಗೊತ್ತಾಗ್ತದೆ. ಅಂದ್ರೆ ಬೆಸ್ಟ್ ಅಂತಲ್ಲ, ಬಟ್ ಸುಮಾರಕ್ಕೆ ಕಟ್ತೇನೆ. ಈಗ 100 ಅಲ್ಲಿ ನಾನು ನಿಮ್ಗೆ 95% ಮಾರ್ಕ್ಸ್ ಅನ್ನ ಕೊಡ್ಬಹುದು, ಅಷ್ಟು ಚೆನ್ನಾಗಿದೆ ಶೇಪ್ ಲೆಕ್ಕದಲ್ಲಿ. ಮತ್ತೆ ರುಚಿ ಲೆಕ್ಕದಲ್ಲಿ 100ಗೆ 100 ಅನ್ನೇ ಕೊಡ್ತೇನೆ ನಾನು. ಥ್ಯಾಂಕ್ ಯು ಸೊ ಮಚ್. ಸೊ ನಾನೀಗ ನಿಮ್ಗೆ ಜಸ್ಟ್ ಒಂದು ಲಾಡಿ ಕಟ್ಟಿ ತೋರಿಸ್ತೇನೆ ಹೇಗೆ ಅಂತ. ಸರಿ. ನೀವು 2 ಕೈಯಲ್ಲಿ ಕಟ್ತೀರಲ್ಲ? ನಾನು ಆ್ಯಕ್ಚುಲಿ ಫಸ್ಟಿಗೆ ಅದು ಕಷ್ಟ ಆಗ್ತಿತ್ತಲ್ಲ, ತುಂಬ ಸಲ ಟ್ರೈ ಮಾಡ್ತಾ ಇದ್ದಿತ್ತು. ಆಮೇಲೆ ಒಂದು ಕೈಯಲ್ಲಿ ಕರೆಕ್ಟಾಗಿ ಕಟ್ತಿದ್ದೆ. ಆದರೆ ಎಂತ ಆಗ್ತಿತ್ತು ಅಂತ ಹೇಳಿದ್ರೆ, ನಮ್ಗೆ ಈಗ ಆರ್ಡರ್ ಬಂದಾಗ ನಾವು ಆಫೀಸ್ ಮುಗಿಸಿ 6 ಗಂಟೆಗೆ ಮನೆಗೆ ಬಂದ ಮೇಲೆ ಮತ್ತೆ ಎಲ್ಲ ಕಾಫಿ ಎಲ್ಲ ಕುಡಿದು ಸ್ಟಾರ್ಟ್ ಮಾಡುವಾಗ ಒಂದು 9 ಗಂಟೆ 8 ಗಂಟೆ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೆ. ಆಮೇಲೆ ಮುಗಿಯುವಾಗ ರಾತ್ರಿ 12, 1 ಎಲ್ಲ ಆಗ್ತಿದ್ದು, ತುಂಬಾ ಸ್ಲೋ ಆಗ್ತಿದ್ದು. ಆಮೇಲೆ ನಾನು ಒಂದಿನ ಎಣಿಸಿದೆ, ಹೇಗೂ 2 ಕೈ ಉಂಟಲ್ಲ ಅದ್ರಲ್ಲಿ ಟ್ರೈ ಮಾಡಿ ನೋಡುವ ಅಂತ. ಅಂದ್ರೆ ಒಂದು ಕೈ ಸ್ವಲ್ಪ ಶೇಪ್ ಮೊದಲು ಸರಿ ಬರ್ತಿರ್ಲಿಲ್ಲ, ಬಟ್ ಆಮೇಲೆ ದಿನ ಮಾಡಿ 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 ಈಗ ನಾವು 2 ಕೈಯಲ್ಲಿ ಫಾಸ್ಟ್ ಮಾಡ್ತೇವೆ ಸ್ವಲ್ಪ ಹಾಗೆ. ಯಾವುದೇ ಒಂದು ಕೆಲಸವನ್ನ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಅಷ್ಟು ಪರ್ಫೆಕ್ಟ್ ಆಗಿ ಬರ್ತದೆ. ಅದೊಂದು ಗಾದೆ ಉಂಟಲ್ಲ, ಉಗುಳಿ ರೋಗ ಹಾಗೆ. ಸೊ ಹಾಗಾಗಿ ಈಗ ಬರ್ತದೆ ಸುಮಾರಕ್ಕೆ. 2 ಕೈಯಲ್ಲಿ ಮಾಡಿದ್ರೆ ನಮ್ಗೆ ಸ್ವಲ್ಪ ಕೆಲಸ ಸ್ವಲ್ಪ ಬೇಗ ಆಗ್ತದೆ ಅಂತ. ಈಗ ನೀವು ಇದನ್ನ ಎಲ್ಲಿಗೆಲ್ಲ ಸಪ್ಲೈ ಮಾಡ್ತೀರಾ? ಈಗ ಸದ್ಯಕ್ಕೆ ನಾವು ದೂರ ಅಂತ ಹೇಳಿದ್ರೆ ಕಾಪುವರೆಗೆ ಕೊಟ್ಟಿದ್ದೇವೆ. ಮತ್ತೆ ಈ ಕಡೆ ಬ್ರಹ್ಮಾವರ ಜಾಸ್ತಿ. ಮತ್ತೆ ಇವಳು ಮಂಗಳೂರಿಗೆ ಹೋದಾಗ ಅಲ್ಲಿ ಆಫೀಸ್ನವರು ತುಂಬಾ ಆರ್ಡರ್ ಕೊಟ್ಟಿದ್ದಾರೆ, ಇವಳ ಆಫೀಸರ್. ಮತ್ತೆ ಹೈಯೆಸ್ಟ್ ನಮಗೆ ಆರ್ಡರ್ ಬಂದದ್ದು ಅದೇ ಇವಳ ತಂಗಿಯ ಸ್ಕೂಲಿಂದ. ಅಲ್ಲಿ ಟೀಚರ್ಸ್ನವರು ತುಂಬಾ ಆರ್ಡರ್ ಕೊಟ್ಟಿದ್ದಾರೆ, ರಿಪೀಟೆಡ್ ಆರ್ಡರ್ ಸಹ ಕೊಡ್ತಾ ಇದ್ದಾರೆ ಅವರು. ಇನ್ನು ಇಲ್ಲಿ ಬೇಕರಿಸಿಗೆಲ್ಲ ನೀವು ಕೊಡ್ತೀರಾ? ಸ್ಟಾರ್ಟ್ ಮಾಡಲಿಲ್ಲ, ಯಾರಾದ್ರೂ ಕೇಳಿದ್ರೆ ಸ್ಯಾಂಪಲ್ ಮಾಡಿ ಈಗ ಕೊಡುವ ಅಂತ ಪ್ಲಾನ್ ಮಾಡಿದ್ದೇವೆ. ಯಾಕಂದ್ರೆ ನಮ್ಗೆ ಈಗ ಸದ್ಯಕ್ಕೆ ಈ ಸ್ಟಾಲ್ ಇರ್ಲಿಕ್ಕೆ ಹೋಗಿ ಸ್ವಲ್ಪ ವೀಕೆಂಡ್ ಅಲ್ಲಿ ಅಂದ್ರೆ ಎಲ್ಲ ಬಿಸಿ ಇರ್ತೇವಲ್ಲ ಅಂತ ನಾವು ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಪಾಸ್ ಮಾಡ್ಲಿಕ್ಕೆ ಖಂಡಿತ. ಹಾಗಾಗಿ ನಾವೀಗ ಮಳೆಗಾಲದಲ್ಲಿ ನೋಡೋ ಫುಲ್ ಟೈಮ್ ಆಗಿ ಅಂದ್ರೆ ವೀಕೆಂಡ್ ಅಲ್ಲಿ ಕರೆಕ್ಟ್ ಆಗಿ ಮಾಡಿ ಎಲ್ಲರಿಗೆ ಸಪ್ಲೈ ಮಾಡುವ ಅಂತ ಪ್ಲಾನ್ ಮಾಡ್ತಾ ಹಾಗೆ. ಇದು ಮಿನಿಮಮ್ ಆರ್ಡರ್ ಅಂತ ಆರ್ಡರ್ ಅಂತೆಲ್ಲ ಏನಿಲ್ಲ, ನಾವು ಒಂದು 1/4 ಕಿಲೋದಿಂದ ಸ್ಟಾರ್ಟ್ ಮಾಡಿ ಮತ್ತೆ ಎಷ್ಟು ಕೆಜಿ ಆದ್ರೂ ನಾವು ಕೊಡ್ತೇವೆ. ಮತ್ತೆ ವೀಕ್ ಡೇಸ್ ಅಲ್ಲಿ ಸಹ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಾವು ಆಫೀಸ್ ಮುಗಿಸಿ ಬಂದು ಸಹ ಮಾಡ್ಬೋದು. ಈಗ ಹಾಗೆ ಮಾಡ್ತಿದ್ದೇವೆ ರಾತ್ರಿ. ಸೊ ಏನಾದರೂ ನಿಮಗೆ ಆರ್ಡರ್ ಬೇಕಂತಿದ್ರೆ ನನ್ನ ನಂಬರಿಗೆ ಒಂದು ಕಾಲ್ ಮಾಡಿ ನನಗೆ ಹೇಳಿದ್ರೆ ಆಯಿತು. ಸೊ ನೆಕ್ಸ್ಟ್ ಡೇಸಲ್ಲೇ ನಾವು ಕೊಡ್ತೇವೆ. ನೀವು ಆರ್ಡರ್ ಕೊಟ್ಟರೆ ನಾಳೆ ನಿಮಗೆ ತಂದು ಕೊಡ್ತೇವೆ. ಮ್ಯಾಕ್ಸಿಮಮ್ ಅಂದರೆ ಎಷ್ಟು? ಒಂದು 500 ಲಡ್ಡು? ಮ್ಯಾಕ್ಸಿಮಮ್ 500 ಲಡ್ಡು ಸಹ ನಾವು ಮಾಡಿ ಕೊಡ್ತೇವೆ. ಮಾಡ್ತೀರಾ? ಸರಿ. ಇದು ಯಾವುದು? ಇದು ಸರ್ವ್ ಮಾಡ್ತಿದ್ದೀರಾ? ಇದು ಫಸ್ಟ್ ಒನ್. ಇದು ಕೊಕೊನಟ್ ಸ್ಪ್ಲಾಶ್ ಅಂತ ಉಂಟಲ್ಲ, ಇದು ಫಸ್ಟ್ ಒನ್.
ಇದರಲ್ಲಿ ಬೊಂಡದ ಒಳಗಡೆ ಇರ್ತದಲ್ಲ ಅದೆಲ್ಲ ಹಾಕಿ ಮಾಡ್ತೀರಾ? ಅದು ಬಾಯಿಗೆ ಸಿಗ್ತದಲ್ಲ? ಸಿಗ್ತದೆ ಬಾಯಿಗೆ. ತುಂಬಾ ಚೆನ್ನಾಗಿರ್ತದೆ ಅದು. ಈಗ ಯಾರಾದ್ರೂ ಪಾರ್ಸೆಲ್ ಅಂತ ಕೇಳಿದ್ರೆ ನೀವು ಈ ತರ ಗ್ಲಾಸ್ ಅಲ್ಲಿ ಹಾಕಿ ಈ ಕೊಡ್ತೀರಾ? ಥರ ನಾವು ಪ್ಯಾಕ್ ಮಾಡಿ ಕೊಡ್ತೇವೆ. ಹಾ ಹಾ, ಮನೆಗೆ ಹೋಗಿ ಕೂಡ ಕುಡಿಬಹುದು. ಬಟ್ ಅದೇ 30 ಮಿನಿಟ್ಸ್ ಒಳಗೆ ಮನೆಗೆ ಮುಟ್ಟಿದ್ರೆ ಒಳ್ಳೇದು, ಯಾಕಂದ್ರೆ ಬೊಂಡದಲ್ಲ ಹಾಳಾಗೋ ಚಾನ್ಸಸ್ ಉಂಟು. ಹಾ ಹಾಗೆ. ಈಗ ನೆಕ್ಸ್ಟ್ ಐಟಮ್ ಯಾವುದು? ನೆಕ್ಸ್ಟ್ ಐಟಮ್ ಇದು ಕೋಕೋಲಿಷಿಯಸ್ ಅಂತ ಹೇಳ್ಕೊಂಡು ಥರ್ಡ್ ಒನ್. ಸೊ ಫಸ್ಟಿಗೆ ನಾವು ಹೀಗೆ ಕೇಕ್ ಮಾಡಿಕೊಂಡು ಇದಕ್ಕೆ ಫಸ್ಟ್ ಕ್ರೀಮ್. ಇದು ನೀವೇ ಪ್ರಿಪೇರ್ ಮಾಡ್ತೀರಾ? ಪ್ರಿಪೇರ್ ಮಾಡಿ. ಹಾ, ಮನೆಯಲ್ಲೇ ಪ್ರಿಪೇರ್ ಮಾಡ್ತೀರಾ? ಹೌದು. ಎಲ್ಲದೂ ಕೂಡ ಹೋಮ್ ಮೇಡೆ? ಹೌದು, ಎಲ್ಲ ಸಹ ಹೋಮ್ ಮೇಡ್. ಇದು ಕೂಡ ಹಾಕ್ಲಿಕ್ಕೆ ಸ್ವಲ್ಪ ಇದು ಬೇಕಲ್ಲ, ಬೇಸಿಕ್ ಗೊತ್ತಿರ್ಬೇಕಾ ಹೇಗೆ? ನಾನು ಆ್ಯಕ್ಚುಲಿ ನಂಗೆ ಎಕ್ಸ್ಪೀರಿಯನ್ಸ್ ಏನಿಲ್ಲ, ಇಲ್ಲ ಮಾಡ್ತೇನೆ. ಪರವಾಗಿಲ್ಲ, ಚಂದ ಬಂದಿದೆ. ಡಿಶಸಲ್ಲೇ ಅವರು ಮಿಲ್ಕ್ ಹಾಕ್ತಾರೆ. ಇದರ ಬದಲು ನಾವು ಸ್ವಲ್ಪ ಒಂದು ಬೇರೆ ಮಿಕ್ಸರ್ ಮಾಡಿದ್ದೇವೆ, ಟೆಂಡರ್ ಕೋಕೋನಟ್ ಮತ್ತು ಕೋಕೋನಟ್ ಎಲ್ಲ ಮಿಕ್ಸ್ ಮಾಡಿ. ಸೊ ಈ ಥರ ನಾವು ಸರ್ವ್ ಮಾಡ್ತೇವೆ ಸೈಡಿಗೆ ಹಾಕಿ. ನೋಡುವಾಗಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ಇನ್ನು ನೆಕ್ಸ್ಟ್ ಐಟಮ್ ಯಾವುದು? ಇದು ಮಲೈ ಟ್ರೀಟ್ ಅಂತ ಇನ್ನೊಂದುಂಟು. ಆ್ಯಕ್ಚುಲಿ ಇದರದ್ದು ಎರಡರದ್ದು ಆರ್ಡರ್ ಇತ್ತು ಇವತ್ತು. ಸೊ ಐಟಮ್ ನಿಮ್ಗೆ ಸಿಕ್ಕಿತ್ತು. ಹಾಗೆ. ಸೊ ಇದ್ರದ್ದು ಆರ್ಡರ್ ಇರಲಿಲ್ಲ ಇವತ್ತು. ಇದರಲ್ಲಿ ಯಾವುದು ಕೋಕೋನಟ್ ಇರ್ತದಾ? ಹೌದು, ಇದರಲ್ಲಿ ಬೊಂಡದ್ದು ಬಾವಿ ಉಂಟಲ್ಲ, ಅದರಲ್ಲಿ ನಾವು ಮಾಡ್ತೇವೆ. ಅದು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಮಾಡೋದು ಆ ಥರ. ಹಾಗೆ ಇದು ಲಡ್ಡು, ಗೋಧಿ ಲಡ್ಡು. ಹೀಗೆ ಈಗ ಸದ್ಯಕ್ಕೆ 4 ಐಟಮ್ ಅಲ್ಲ? 4 ಐಟಮ್. ಗೋಧಿ ಲಾಡು ಒಟ್ಟಿಗೆ ನಾವು ರಾಗಿ ಲಾಡು ಸಹ ಮಾಡ್ತಿದ್ದೇವೆ. ಯಾಕಂದ್ರೆ ಇದು ಮಾಡಿದಾಗ ನಮಗೆ ಒಂದು ಫೀಡ್ಬ್ಯಾಕ್ ಬಂತು. ಸೊ ರಾಗಿ ಲಾಡು ಸಹ ಟ್ರೈ ಮಾಡಿದ್ದೀರಾ, ಒಂದು ಕೊಡ್ಬೋದಾ ಟೇಸ್ಟಿಗೆ ಅಂತ ಹೇಳ್ಕೊಂಡು. ಸೊ ರಾಗಿ ಲಾಡು ಸಹ ಮಾಡಿದ್ವಿ. ಬಟ್ ಮೋಸ್ಟ್ ರನ್ನಿಂಗ್ ಇದು ಗೋಧಿ ಲಾಡು. ಅದು ಹೇಗೆ ಬಂತು? ಸ್ಟಾರ್ಟಿಂಗ್ ಅಲ್ಲಿ ಸರಿ ಬಂತ? ಅದು ಸೇಮ್ ಇದೇ ತರ ಬಂದಿದೆ. ಚೆನ್ನಾಗಿ ಬಂತು ಎಲ್ಲ ಸೇಮ್ ಬಂದಿದೆ. ಸರಿ. ಇಂದಿನ ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಉದ್ಯಮದ ಆ ಸುಂದರವಾದ ಮೊದಲ ಹೆಜ್ಜೆಯ ಬಗ್ಗೆ ನಮಗೆ ವಿವರವಾಗಿ ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು. ರಾವ್ಸ್ ಕೈರುಚಿ ಈ ಉದ್ಯಮವು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯಲಿ ಎಂದು ನಾನು ಆಶಿಸುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಸಾಧಕರೊಂದಿಗೆ ಭೇಟಿಯಾಗ್ತೇನೆ. ಧನ್ಯವಾದಗಳು.